ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ನಾವು ಈ ತಿಂಗಳು ಬಾಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸ 5ನೇ ಅಧ್ಯಾಯ 19, 20, 21. ಎಫೆಸ 5, 19, 20, 21 ವಾಕ್ಯ ಹೀಗೆ ಹೇಳ್ತದೆ: ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಬಲವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಯ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದ ಈ ಭಾಗದಲ್ಲಿ ಇಲ್ಲಿ ನಮಗೆ ಇಷ್ಟು ವಾಕ್ಯಗಳು ನಮಗೆ ಬಾಯ ಮಾತನ್ನು, ಹೃದಯದ ನುಡಿಯನ್ನು ಮತ್ತು ನಾವು ದೇವರ ವಿಷಯದಲ್ಲಿ ಮತ್ತು ನಮ್ಮ ಜೊತೆ ಮನುಷ್ಯರ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕೆನ್ನುವಂಥ ನಡವಳಿಕೆಯನ್ನು ಇದು ನಮಗೆ ಬೋಧಿಸ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಬಾಯಿಯಲ್ಲಿ ಏನಿರಬೇಕೆಂಬುದನ್ನು ತೋರಿಸುವಂತೆ ಇದು ಹೀಗೆ ಹೇಳ್ತದೆ: ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ. ಯಾರ ಜೊತೆ ಆದರೂ ಮಾತನಾಡಬೇಕಾದ್ರೆ ಹೇಗೆ ಹೇಳ್ತದೆ ವಾಕ್ಯ? ನಾವು ಮೊದಲು ಪವಿತ್ರಾತ್ಮ ಭರಿತರಾಗಬೇಕಂತೆ. ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದ ಮಾತನಾಡಬೇಕಂತೆ. ನಂತರ ಒಂದು ವೇಳೆ ವಾಕ್ಯದಲ್ಲಿರುವಂಥ ಕೀರ್ತನೆ ಪುಸ್ತಕ ಇರಬಹುದು, ಅಥವಾ ದೇವರಿಗಾಗಿ ಭಕ್ತರು ಹಾಡಿದ ರಾಗಗಳಿರಬಹುದು, ಅವುಗಳಿಂದ ನಾವು ಮಾತನಾಡಬೇಕಂತೆ. ಮತ್ತು ಆತ್ಮ ಸಂಬಂಧವಾದ ಪದಗಳು, ದೇವರೊಬ್ಬರಿಗೆ ನಿರ್ದಿಷ್ಟವಾಗಿ ಇಂಥ ಮಾತುಗಳಿಂದ ಮಾತನಾಡು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಪ್ರವಾದಿಸು, ದೇವರ ನುಡಿಗಳನ್ನು ಅವರಿಗಾಗಿ ಪ್ರಕಟಿಸು ಎಂಬಂಥ ಮಾತುಗಳನ್ನ ಕರ್ತನು ನಮಗೆ ಒದಗಿಸಿದ್ದೇ. ಆದರೆ ಆತ್ಮ ಸಂಬಂಧವಾದ ಪದಗಳಿಂದ ನಾವು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಬೇಕಂತೆ. ಇದು ನಮ್ಮ ಮಾತು ಹೇಗಿರಬೇಕೆನ್ನುವುದಕ್ಕೆ ಇರುವಂಥ ಸ್ಟ್ಯಾಂಡರ್ಡ್. ಇಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದು ಮಾತನಾಡಬೇಕೆನ್ನುವುದಾದರೆ ಇದರ ಸ್ವಂತ ಆಲೋಚನೆಯಿಂದ ಬಂದ ಮಾತಲ್ಲ, ಅಥವಾ ನಮ್ಮ ಶರೀರ ಭಾವದಿಂದ ಹುಟ್ಟಿ ಬಂದ ಮಾತಲ್ಲ, ಸೈತಾನನ ಪ್ರೇರಣೆಯಿಂದ ಬಂದ ಮಾತಲ್ಲ. ಪವಿತ್ರಾತ್ಮ ಭರಿತರಾಗಿ ಮಾತನಾಡುವುದರಿಂದ ದೇವರು ತನ್ನ ಪವಿತ್ರಾತ್ಮನ ಮೂಲಕ, ವಾಕ್ಯವೆಂಬಾತನಾದ ಯೇಸು ಕ್ರಿಸ್ತನು ತಾನು ನುಡಿದದನ್ನು ಪವಿತ್ರಾತ್ಮ ನಮ್ಮ ಕೇಳಿ ನಮಗೆ ಅದನ್ನು ಪ್ರಕಟಪಡಿಸ್ತಾನಲ್ಲ, ಆ ಮಾತುಗಳಾಗ್ತವೆ. ನಾವು ಯೋಹಾನ 14, 16, ವಿಶೇಷವಾಗಿ 16ನೇ ಅಧ್ಯಾಯದ 13ನೇ ವಚನ ಓದುವಾಗ ಇದು ನಮಗೆ ವ್ಯಕ್ತವಾಗ್ತದೆ. ಪವಿತ್ರಾತ್ಮನ ಯೇಸು ಕ್ರಿಸ್ತ ನುಡಿಯೋ ಮಾತುಗಳನ್ನು ನಮ್ಮ ಅರಿವಿಗೆ ಆತನು ತರ್ತಾನೆ, ನಮ್ಮ ನೆನಪಿಗೆ ಆತನು ತರ್ತಾನೆ. ಹಾಗಾದರೆ ನಾವು ಇನ್ನೊಬ್ಬರೊಂದಿಗೆ ಮಾತನಾಡುವುದಕ್ಕೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಮತ್ತು ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರ ಸಂಗಡಲ್ಲೊಬ್ಬರು ನಾವು ಮಾತಾಡಿಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ಏನಿರಬೇಕಂತ ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ ಹೇಳ್ತಾನೆ: ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡಿರಿ. ಇದು ಜೋರಾಗಿ ಬಾಯ್ಬಿಟ್ಟು ಹೇಳುವ ಗಾನವೋ ಅಥವಾ ಹೃದಯದಲ್ಲಿ ಹೇಳತಕ್ಕ ಗಾನವೋ? ಹಾಗಾದ್ರೆ ನಮ್ಮ ಹೃದಯದೊಳಗೆ ಒಂದು ಗಾನ ಹೇಳಲಿಕ್ಕೆ ದೇವ್ರ ವಾಕ್ಯ ನಮಗೆ ಪ್ರೇರೇಪಿಸ್ತಾ ಇದೆ. ಮತ್ತು ಹೃದಯದಲ್ಲಿ ಕೀರ್ತನೆ ಹಾಡಲಿಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ. ಹೃದಯದಲ್ಲಿ ಕೀರ್ತನೆ, ಹೃದಯದಲ್ಲಿ ಹಾಡು ಹೇಳೋದಕ್ಕೆ ಎಂಥ ವಿಶೇಷವಾದ ಸೌಭಾಗ್ಯ ದೇವಜನರಿಗೆ. ನಂತರದಲ್ಲಿ ದೇವರ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕು. ಈಗ ಮನುಷ್ಯರ ಜೊತೆ ನಡ್ಕೊಳ್ಳುವಂಥ ಭಾಗ. ಈಗ ದೇವರ ಜೊತೆ 20ನೇ ವಚನ ಹೇಳ್ತದೆ: ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡೋದು. ಎಲ್ಲ ಕಾರ್ಯಗಳಿಗೋಸ್ಕರ ಒಂದು ಪ್ರಯಾಣ ಮಾಡಿದರೆ ದೇವರೇ, ಈ ಪ್ರಯಾಣವನ್ನು ನೀನು ಸುಖಕರವಾಗಿ ನಡೆಸ್ತೀನಿ, ನಿನಗೆ ಸ್ತೋತ್ರ. ಪ್ರಯಾಣಕ್ಕೆ ನೀನು ಕೊಟ್ಟ ಅನುಕೂಲತೆಗಳಿಗಾಗಿ ಸ್ತೋತ್ರ. ಜೊತೆ ಸಹ ಪ್ರಯಾಣಿಕರಿಗಾಗಿ ಸ್ತೋತ್ರ. ನೀನು ಕೊಟ್ಟ ವ್ಯವಸ್ಥೆಗಳಿಗಾಗಿ ಸ್ತೋತ್ರ. ಕ್ಷೇಮವಾಗಿ ಬಂದು ತಲುಪದ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಹಾಗಾದರೆ ಪ್ರತಿಯೊಂದು ಕಾರ್ಯಗಳಿಗೂ ಹೆಜ್ಜೆಗೂ ಸ್ತೋತ್ರ ಮಾಡೋದಕ್ಕೆ ದೇವರ ವಾಕ್ಯ ಬೋಧಿಸ್ತಾ ಇದೆ. ಅದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕಂತೆ. ಎಲ್ಲದಕ್ಕೂ ಸ್ತೋತ್ರ ಮಾಡುವುದಾದರೆ ದೇವರ ಹೃದಯವನ್ನು ನಾವು ಎಷ್ಟೋ ಸಂತೋಷಪಡಿಸುವವರು, ಮತ್ತು ನಾವು ಸಹ ಯಾವಾಗಲೂ ಸಂತೋಷ ಸಮಾಧಾನದಿಂದ ಇರುವುದಕ್ಕೆ ಇದರಿಂದ ಸಾಧ್ಯ. ಮತ್ತು ಇದರ ಜೊತೆ ಹೇಳ್ತಾ ಇದೆ, ನಮ್ಮ ನಡವಳಿಕೆಯಲ್ಲಿ ಇರಬೇಕಾದ ಇನ್ನೊಂದು ಸಂಗತಿ, ಇವುಗಳೊಂದಿಗೆ ಕ್ರಿಸ್ತನಿಗೆ ಭಯಪಡುವವರಾಗಿದೆ. ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಭಯಪಡುವವರು, ಕ್ರಿಸ್ತನನ್ನು ಹಗುರವಾಗಿ ತೆಗೆದುಕೊಳ್ಳುವವರಲ್ಲ. ದೇವಾದಿ ದೇವನು ಮನುಷ್ಯನಾಗಿ ಭೂಮಿಗೆ ಬಂದಲ್ಲ, ರಾಜಾದಿ ರಾಜನು, ಸಕಲವನ್ನು ಸೃಷ್ಟಿಸಿದ ಆತನು, ಸರ್ವಾಧಿಕಾರವುಳ್ಳವನು, ಶ್ರೇಷ್ಠ ಮಹಾಯಾಜಕನು, ಎಲ್ಲದರ ಮೇಲೆ ಒಡೆಯನು, ತಿರುಗಿ ಬರಲಿರುವ ನ್ಯಾಯಾಧೀಶನು. ಈತನಿಗೆ ನಾವು ನಮ್ಮ ಹೃದಯದಲ್ಲಿ ಭಯಪಡುವವರು. ಮತ್ತು
ಮನುಷ್ಯರೊಂದಿಗೆ ನಡ್ಕೊಳ್ಬೇಕಾದ ಸಂಗತಿನಲ್ಲಿ ತಿಳಿಸ್ತಾರೆ. ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳ್ರಿ. ಹಾಗಾದರೆ ನನ್ನ ಎದುರು ಯಾರಿದ್ದಾರೋ ಅವರಿಗಿಂತಲೂ ನಾನು ತಗ್ಗಿಸಿಕೊಂಡು ಅವರ ಕ್ಷೇಮವನ್ನು, ಅವರ ಒಳಿತನ್ನು ಬಯಸುವವನು. ಪ್ರೇರಿ, ದೇವರ ವಾಕ್ಯ ನಮಗೆ ಇದನ್ನು ಕಲಿಸ್ತದೆ. ಹಾಗಾದರೆ ನನ್ನ ಬಾಯಿಯ ಮಾತು ಅದು ಆರಂಭ ಇದು ಪವಿತ್ರಾತ್ಮ ಪ್ರೇರಣೆಯಿಂದಲೇ ಅಥವಾ ಪವಿತ್ರಾತ್ಮ ಭರಿತನಾಗಿದ್ದು ನಾನು ಆರಂಭಿಸಬೇಕಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಅನುದಿನವೂ ಪವಿತ್ರಾತ್ಮ ಭರಿತನಾಗಿ ಮಾತನಾಡಿದ್ದಾನೆ. ಕಾರಣ ಯೋಹಾನ 3:34 ಹೇಳ್ತದೆ, ದೇವರು ಯಾರನ್ನು ಕಳಿಸಿದ್ದಾನೋ ಅವನಿಗೆ ಆತ್ಮವರವನ್ನು ಆಳತ್ತೆಲ್ಲದೆ ಅನುಗ್ರಹಿಸಿದ್ರಿಂದ ಆತನು ದೇವರ ಮಾತುಗಳನ್ನೇ ಆಡಿದ್ದಾನೆ. ಹಾಗಾದರೆ ಪವಿತ್ರಾತ್ಮ ಭರಿತನು ಆಡುವ ಮಾತು ಅದು ದೇವರಾತ್ಮ ಭರಿತವಾದ ಮಾತು. ನೀನು ಪವಿತ್ರಾತ್ಮ ಭರಿತನಾಗಿದ್ದರೆ ನಿನ್ನ ಮಾತು ಅದು ದೇವರ ಮಾತು. ಇದನ್ನು ಆಡುವುದಕ್ಕಾಗಿ ಕರ್ತನು ನಮ್ಮನ್ನು ನೇಮಿಸಿದ್ದಾನೆ. ಪ್ರಿಯರೇ, ಈ ದುಷ್ಟ ಜಗತ್ತಿನಲ್ಲಿ ಎಲ್ಲೆಡೆ ಅನೀತಿ ತುಂಬಿರುವಾಗ, ಅನೀತಿಯ ಮಾತುಗಳೇ ಎಲ್ಲೆಡೆ ಕೇಳಿಸಿಕೊಳ್ತಿರುವಾಗ, ಟಿ ವಿ ಆಗಲಿ, ಮೊಬೈಲ್ಗಳಾಗಲಿ, ನ್ಯೂಸ್ ಪೇಪರ್ ಆಗಲಿ, ಜನರ ಸಂಭಾಷಣೆಗಳಾಗಲಿ ಎಲ್ಲವೂ ನಮ್ಮ ಸಮಾಧಾನವನ್ನು ಕೆಡಿಸುವಂಥ ಅಥವಾ ಅನೀತಿಯ ದುಷ್ಟತನದ ಮಾತುಗಳಾಗಿರುವಲ್ಲಿ ಅವರ ನಡುವೆ ಪರಲೋಕದ ಪರಿಶುದ್ಧ ದೇವರನ್ನ ಪ್ರತಿನಿಧಿಸಿ ಆತನ ಅಲ್ಲಿ ನುಡಿದದನ್ನು ಪವಿತ್ರಾತ್ಮನಿಂದ ಪಡ್ಕೊಂಡು ಮಾತನಾಡುವ ಜನರು ದೇವರಿಗೆ ಅವಶ್ಯವಿರುವಲ್ಲಿ ದೇವರ ಮುಂದೆ ನಾವು ಇಂಥವರಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಕರ್ತನೇ, ನಾವು ಪವಿತ್ರಾತ್ಮ ಪ್ರೇರಿತರಾಗಿದ್ದು, ಪವಿತ್ರಾತ್ಮ ಭರಿತರಾಗಿದ್ದು, ಕೀರ್ತನೆಗಳಿಂದ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಬೇಕೆಂಬುದಾಗಿ ನೀನು ಹೇಳಿರುವುದರಿಂದ ದೇವರೇ, ಇಂಥ ವಿಶೇಷವಾದ ಜೀವನಕ್ಕೆ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಹೃದಯಗಳಲ್ಲಿ ಕರ್ತನೆ ನಿನಗೆ ಗಾನ ಮಾಡುತ್ತಾ, ನಿನಗೆ ಕೀರ್ತನೆ ಆಡುತ್ತಾ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರೇ ನಿನಗೆ ನಾವು ಸ್ತೋತ್ರ ಮಾಡುತ್ತಾ, ಕ್ರಿಸ್ತನೇ ನಿನಗೆ ವಿಶೇಷವಾಗಿ ಭಯಪಡುತ್ತಾ ಮತ್ತು ನಾವು ಪ್ರತಿಯೊಬ್ಬರ ಎದುರು ವಿನಯದಿಂದ ನಡ್ಕೊಳ್ಳುವುದಕ್ಕೆ ನಿನ್ನ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸ್ರಿ. ಈ ವಾಕ್ಯಗಳು ನಮ್ಮನ್ನು ಅನುದಿನವೂ ಕರ್ತನೆ ಎಚ್ಚರಿಸಲಿ, ಉತ್ತೇಜಿಸಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.